ಎಲ್ರಿಗೂ ನಮಸ್ಕಾರ. ಭಾಳ ದಿವಸ ಆಗೈತೆ ವಿಡಿಯೋ ಬಿಡೋದ್ರೆ, ಅದಕ್ಕೋಸ್ಕರ ಈ ವಿಡಿಯೋನ ಕುಕಿಂಗ್ ವಿಡಿಯೋನ ಮತ್ತೆ ಅದನ್ನೇ ಮಾಡ್ತಾ ಇದ್ದೀನಿ. ಬೇರೆ ಏನೂ ಇಲ್ಲ. ನಾನು ವಿಡಿಯೋ ಬಿಟ್ಟಿಲ್ಲ ಅಂತೇನು ಯೂಟ್ಯೂಬ್ ಏನು ಲಾಸಲ್ಲಿಲ್ಲ, ಅಥವಾ ನಾನು ವಿಡಿಯೋ ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಯಾರು ಊಟನೂ ಬಿಡಲ್ಲ ಅಂತ ದೊಡ್ಡ ಕ್ರಿಯೇಟರು ಏನಲ್ಲ. ಯಾವತ್ತೋ ಒಂದು ದಿವಸ ಆಗ್ತೀವಿ ಅನ್ನೋ ನಂಬಿಕೆ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಏನು ಮಾಡಂಗಿಲ್ಲ, ಬೇಜಾರಾಗಿ ಕೆಲಸ ಮುಗಿಸ್ಕೊಂಡು ಈಗಿನ ಒಂದು ಅರ್ಧ ಗಂಟೆ ಮುಂಚೆ ಬಂದೆ. ಸೊ ವಿಡಿಯೋ ಮಾಡಿದ್ರೆ ಭಾಳ ದಿವಸ ಆಯಿತು. ಯೂಟ್ಯೂಬಲ್ಲಿ ನೋಡಿದ್ರೆ ಒಳ್ಳೊಳ್ಳೆದು ಇದನ್ನು ತೋರಿಸ್ತಾ ಇದ್ರು. ಇದು ವೈ ಟಿ ಸ್ಟುಡಿಯೋದಲ್ಲಿ ನಂದು ಸಬ್ಸ್ಕ್ರೈಬರ್ಸ್ ಯಾವಾಗ ಆನ್ಲೈನ್ ಇರ್ತಾರೆ, ಇದಿರ್ತಾರೆ, ಆಕ್ಟಿವ್ ಆಗಿರ್ತಾರೆ ಅಂತೆಲ್ಲ ಕ್ಲೀನಾಗಿ ತೋರಿಸ್ತಾ ಇತ್ತು. ಮತ್ತೆ ಅದನ್ನು ಕಳ್ಕೊಬಾರ್ದು, ಕರೆಕ್ಟಾಗಿ ಕಂಟಿನ್ಯೂ ಮಾಡೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಜಾಸ್ತಿ ಏನಿಲ್ಲ, ಒಂದು 4-5 ನಿಮಿಷ ಮುಗಿಸ್ಬಿಡ್ತೀನಿ ವಿಡಿಯೋನ. ಹಂಗೆ ಒಂದು ಸಬ್ಸ್ಕ್ರೈಬ್ ಹೊಡೀರಿ, ಇಷ್ಟ ಇಲ್ಲದ್ರು ಹೊಡೀರಿ, ಇಷ್ಟ ಇದ್ರು ಹೊಡೀರಿ. ಒಂದು ರಿಕ್ವೆಸ್ಟು ನೋಡಿರಿ, ಇದ್ರ ಮೇಲೆ ನಿಮ್ಮ ಇಷ್ಟಪ್ಪ. ಬರ್ರಿ ಸ್ಟಾರ್ಟ್ ಮಾಡೋಣ. ಏನೇನಿಲ್ಲ, ಆಲೂಗೆಡ್ಡೆ ಐತೆ, ಟೊಮೆಟೊ ಹಣ್ಣು ಐತೆ, ಒಣಗೋಗಿರೋದು ಇದೇನೋ ಐತೆ, ಕ್ಯಾಪ್ಸಿಕಮ್ ಅಂತಾರೆ ಇಂಗ್ಲೀಷಾಗೆ, ಕನ್ನಡದಾಗ ಹೊಟ್ಟೆ ಮೆಣಸಿಕಾಯಿ ಅಂತ ನಾವು ಕರಿತೀವಿ, ನೀವೇನಂತ ಕರಿತೀರೋ ಗೊತ್ತಿಲ್ಲ. ಇದನ್ನು ಹಾಕ್ತೀನಿ. ಬೀನ್ಸ್ ಎಲ್ಲ ಇದು ಒಣಗೆಲ್ಲ ಉಪ್ಪಿಟ್ಟಾಗೆ ಹೋಗು. ಮೆಣಸಿಕಾಯಿ ಐತೆ, ಮೆಣಸಿಕಾಯಿನೂ ಎಲ್ಲ ಹಾಕ್ಬಿಡೋಣ, ಪಟ ಪಟ ಅಂತ ಮಾಡ್ತೀನಿ. ನಾನು ಮಾಡ್ದಂಗೆ ಎಲ್ಲ ಮಾಡಕ್ ಹೋಗ್ಬೇಡ್ರಿ, ಸತ್ತು ಹೋಗ್ತಿರೋ ತಿಂದ್ರೆ. ಮತ್ತೆ ಎಚ್ಚರಿಕೆ. ತರಕಾರಿ ಎಲ್ಲ ಹೆಚ್ಚಿದ್ದೀನಪ್ಪ. ಈರುಳ್ಳಿ, ಆಲೂಗೆಡ್ಡೆ, ಕ್ಯಾಪ್ಸಿಕಮ್ಮು, ಟೊಮೊಟೊ ಹಣ್ಣು, ಮೆಣಸಿನ್ಕಾಯಿ ಅಷ್ಟೇ ಇರೋದು, ಇನ್ನೇನು ಇಲ್ಲ. ಎಲ್ಲ ಒಂದೊಂದು ಯಾಕೆ ದಡ ಬಡ ಬಡ ಅನ್ಸ್ಬಿಟ್ಟು ದಡ್ಡ ಅನ್ಸ್ಬಿಡಮ್ಮ. ಆಮೇಲೆ ಒಂದೆರಡು ಯಾತ್ರ ಇದಾವೆ, ಅವನು ಸ್ವಲ್ಪ ಹಾಕಿ ಏನು ಪಾತ್ರೆ ತೊಳೆದಿದ್ದೆ, ಅದು ಸ್ವಲ್ಪ ಡ್ರೈ ಆಗ್ತಿದೆ, ಅದಕ್ಕೋಸ್ಕರ ನೀರು ಹಾಕಿ ಚುರ್ರ ಅಂದ್ಬಿಡ್ತಾಳೆ. ಇದಕ್ಕೆ ಸಂಬಂಧ ಇಲ್ದಿರೋ ಇನ್ನೊಂದು ಮ್ಯಾಟ್ರ್ ಹೇಳ್ತೀನಿ. ಏನಪ್ಪಾ ಅಂದ್ರೆ, ಲವ್ ಮ್ಯಾರೇಜ್ ಆದ್ರೆ ಮನೆಯವ್ರು ಸಾಯಿಸ್ತಾರೆ. ಅರೇಂಜ್ ಮ್ಯಾರೇಜ್ ಆದ್ರೆ ಹೆಂಡತಿ ಲವ್ವರ್ ಜೊತೆ ಸೇರಿಸ್ಬಿಟ್ಟು ನಮ್ಮನ್ನ ಸಾಯಿಸ್ತಾಳೆ. ಈಗಿನ ಜನರೇಷನ್ ಅಲ್ಲಿ ಮದುವೆ ಆಗ್ಬೇಕೋ ಬೇಡೋ ಅನ್ನೋದೇ ಚಿಂತೆ ಕೆಲವೊಬ್ಬರಿಗೆ. ಆದ್ರೆ ನಮಗೆ ಹೆಣ್ ಕೊಡ್ತಾರ ಅನ್ನೋದೇ ಚಿಂತೆ, ಅದು ಬೇರೆ ಪ್ರಶ್ನೆ ಬಿಡ್ರಿ. ನಾವು ಅದ್ರ ಬಗ್ಗೆ ಟೆನ್ಷನ್ ತಗೊಂಡಿಲ್ಲ. ನಾವು ಫಿಕ್ಸ್ ಆಗಿದ್ದೀವಿ. ನಿತ್ಯಾನಂದ ಸ್ವಾಮೀಜಿ ತರ ಒಂದು ನಾವು ಮಠ ಕಟ್ಕೊಂಡ್ಬಿಟ್ಟು ನಮ್ದೇ ಆದ ಸಪ್ರೇಟ್ ದೇಶನೇ ಕಟ್ಕೊಂಡ್ಬಿಟ್ಟು ನಾವು ಆ ಕಡೆ ಒಯ್ದಾಡ್ಕೊಂಡ್ಬಿಡ್ತೀವಿ. ಫುಲ್ ಫಾರಿಂಗ್ ಅಲ್ದ ಸ್ವಾಮೀಜಿ ಆಗೋದೇ ಬೆಟರ್. ನಾವು ನಿತ್ಯಾನಂದ ಸ್ವಾಮೀಜಿ ತರ ಆಗ್ತೀವಿ. ದೊಡ್ಡ ದೊಡ್ಡ ಸ್ವಾಮೀಜಿಗಳ ಥರ ಎಲ್ಲ ಆಗಲ್ಲ. ನಮಗೆ ಗೊತ್ತಾಯ್ತು ನಮ್ಮ ಬಗ್ಗೆ ಏನು ಅಂತ. ಆ ಥರ ಆಗ್ಬಿಟ್ಟು ಅದೇ ಬೆಸ್ಟ್ ಅನ್ನಿಸ್ಬಿಟ್ಟದೆ. ಯಾಕೆ ಬೇಕು ಇವೆಲ್ಲ ಸಾಯೋದು, ಸೂಸೈಡ್ ಮಾಡ್ಕೊಳ್ಳೋದು? ಫಸ್ಟ್ ನೈಟಿಗೆ ಅಂತ, ಹನಿಮೂನಿಗೆ ಅಂತ ಕರ್ಕೊಂಡು ಹೋದಳು. ಪಾಪ ಅವನು ಏನು ಮಾಡಿದ್ದ? ಅವನು ಲವ್ವರ್ ನೋಡ್ರೆ ನಾನೇ ಖರಾಬ್ ಅಂದ್ಕೊಂಡಿದ್ದೆ ಇಷ್ಟು ದಿವಸ. ನಾನೇನು ಹುಚ್ಚುಳಮಾಗಿದ್ದಂಗಿದ್ದೀನಿ ಹಿಂಗೆ ಅಂದ್ಕೊಂಡಿದ್ದೆ. ಆದ್ರೆ ಅವ್ರು ನನ್ಕಿನ ಖರಾಬ್ ಆಗದಾರೆ. ಅಂತರಿಗೋಸ್ಕರ ಪಾಪ ಅಂತ ಗಂಡಂದ್ರನ್ನೆಲ್ಲ ಸಾಯಿಸ್ಕೊಂಡು ಮದ್ವೆ ಆಗಕ್ಕೆ ಇಷ್ಟ ಇಲ್ಲ ಅಂದ್ರೆ ಆಗಬಾರ್ದು. ಏನಕ್ಕೆ ಆಗಬೇಕು? ಹಿಂಗಾಗ್ಬಿಟ್ಟು ಪಾಪ ಅವನೇನು ದೊಡ್ಡ ದೊಡ್ಡ ಇಂಜಿನಿಯರ್ಸು, ಡಾಕ್ಟ್ರು ಇಂಥರ್ನೇ ಅಂತ ಸಂಪಾದನೆ ಮಾಡೋರ್ನೇ ಲೆಕ್ಕಕ್ಕಿಡ್ದಂಗೆ ಲವರ್ಗಳ ಜೊತೆ ಸೇರಿಸ್ತದಾರೆ. ಅಂತ ಇಂಟ್ರೆಸ್ಟ್ ಇಲ್ಲದ ಮೇಲೆ ಮದುವೆ ಏನಕ್ಕೆ ಆಗ್ಬೇಕು? ಪಾಪ ಅವನು ಯಾರನ್ನ ಲವ್ ಮಾಡ್ಕೊಂಡು ಅಥವಾ ಬೇರೆ ಏನಾರ ಮೇಂಟೈನ್ ಮಾಡ್ಕೊಂಡು ಇರ್ತಾ ಇದ್ದ. ಮೇಘಾಲಯ ಕರ್ಕೊಂಡು ಮ್ಯಾಕೆ ಕಳಿಸ್ಬಿಡ್ಲು ಪುಣ್ಯಾತ್ಗಿತ್ತಿ ಒಂದೇ ಸರಿ. ಅವ್ನು ನೋಡ್ರಿ ಅಮಾಸೆ ಕತ್ಲಾಗ ಇದ್ದಂಗೆ ಅವನೇ. ನಾನೇ ಅವ್ರನ್ನೆಲ್ಲ ನೋಡಿಬಿಟ್ರೆ ನನಗೇ ಬೆಟ್ರು. ಬರ್ರಿ ಅವ್ರದೊಂದು ಇದಿರ್ರಿ, ಒಂದೆರಡು ಸಾಸಿವೆ ಹಾಕಲ್ಲ ಯಾರುವ, ಬಟ್ ನಾನು ಹಾಕ್ತೀನಿ ಅಷ್ಟೇ. ಒಂದೆರಡು ಜೀರಿಗೆ ಇವನು ಹಾಕ್ತೀನಿ ಸ್ವಲ್ಪ ಟೇಸ್ಟಿಗೆ. ಇದೆಲ್ಲ ಜಾಸ್ತಿ ಆಯ್ತು. ಒಂದೆರಡು ಜೀರಿಗೆ ಸದ್ಯಕ್ಕೀಗ, ಮತ್ತು ಖಾರದ ಪುಡಿ ಈಗಲೇ ಹಾಕ್ತವ್ನು. ಆಮೇಲೆ ಕರ್ಗಿರ ಸ್ವಲ್ಪ ಅರಶಿನ. ಯಾರು ಹಾಕ್ಬೇಡ್ರಿ, ನಾನು ಹಾಕ್ತವ್ನು ಅಷ್ಟೇ. ಹೇಳ್ತಿಲ್ವ, ನನ್ನ ಅಡುಗೆ ತಿಂದ್ರೆ ಎಲ್ಲ ಮೇಕ್ ಹೋಗ್ತಾರಂತೆ. ಪಲಾವೆಲ್ಲ ಏನಿಲ್ಲ. ಹಿಂಗೆ ಆಗ್ಬಿಟ್ಟೈತೆ. ಏನೋ ಸಾಂಬಾರು ಪುಡಿ ಹಾಕ್ಬಿಟ್ಟೆ. ಕೆಮ್ಮು ಅಂದ್ರೆ ಕೆಮ್ಮು ಸರಿಯಾಗಿ ಆಟ ಹೊಡೆದ್ಬಿಡ್ತು. ಅಕ್ಕಿ ಗಿಕ್ಕಿ ಎಲ್ಲ ಹಾಕ್ಬಿಟ್ಟು ಮುಚ್ಚಿಟ್ಟಿದ್ದೀನಿ. ಇನ್ನೇನು ಇಲ್ಲ 3 ವಿಷಯ ಆಯ್ತು ಅಂದ್ರೆ ತೆಗೆದ್ಬಿಟ್ಟು ಊಟ ಮಾಡ್ಕೊಂಬಿಡೋದು. ಅನ್ನೋದು ಹಿಂಗ ಆಯ್ತು ನೋಡ್ರಪ್ಪ. ಬ್ಯಾಚುಲರ್ಸ್ ಚೆನ್ನಾಗೈತೆ ಅಂತ ಕಾಣಿಸುತ್ತೆ ನನಗೂ. ಚೆನ್ನಾಗಿರ್ಲಿ ಬಿಡ್ಲಿ ಮುಚ್ಕೊಂಡು ತಿಂದ್ಬಿಟ್ಟು ಮಾಡ್ಕೋಬೇಕಷ್ಟೇ. ಸೊ ವಿಡಿಯೋ ಇಷ್ಟ ಆಗುತ್ತೆ ಅಂತ ಚೆನ್ನಾಗೈತೆ ಬಿಡುತ್ತೆ. ಆಮೇಲೆ ವಿಡಿಯೋ ಇಷ್ಟ ಆಗಲಿ ಬಿಟ್ರಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ.
ಆಮೇಲೆ ಇದನ್ನೆಲ್ಲ ಮಾಡೋದು ತೋರಿಸ್ಬಿಟ್ಟು ಯಾಕೆ ಅದನ್ನ ಯಾರು ನೋಡೋದು ಇಲ್ಲ. ಮಿಸ್ ಆಗಿ ನೋಡಿದ್ರೆ ಯಾರು ಮಾಡ್ಕೊಂಡು ತಿನ್ನಲ್ಲ. ಮಾಡ್ಕೊಂಡು ತಿನ್ನಬೇಡ್ರಿ ಅಂತಲೇ ಹೇಳಿದ್ನಿ. ನನ್ನ ಅಡಿಗೆ ನಾ ಮಿಸ್ ಆಗಿ ಯಾರ ಕಾಪಿ ಮಾಡ್ರಿ ಅಂತ ತಿಳ್ಕೊಳ್ರಿ. ಮಿಸ್ ಆಗಿ ಕಾಪಿ ಮಾಡ್ಕೊಂಡು ನಾನು ತಿಂದ್ಬಿಡೋಣ ಇವತ್ತೊಂದ್ಸರಿ ಟೇಸ್ಟ್ ಅಂತ ತಿಳ್ಕೊಳ್ರಿ. ನಿಮ್ಮ ಜೀವಕ್ಕೆ ನಾನು ಗ್ಯಾರಂಟಿ ಹಾಕಾಗಲ್ಲ. ಸೊ ಅದಕ್ಕೋಸ್ಕರ ಯಾರು ಮಾಡ್ಕೊಬೇಡ್ರಿ, ಯಾರು ಟ್ರೈ ಮಾಡ್ಕೋಬೇಡ್ರಿ. ನಿಮ್ಮ ಮನೆ ನೋಡ್ಕೊಂಬಿಟ್ಟು ಮುಚ್ಕೊಂಡು ಅದನ್ನೇ ಮಾಡ್ಕೊಂಡು ತಿಂದ್ಬಿಡ್ರಿ. ಓಕೆನಾ? ನನ್ನ ಅಡುಗೆ ತಿಂದರೆ ಸೀದಾ ಮ್ಯಾಕ್ ಹೋಗ್ಬೇಕಾಗತ್ತೆ, ಅಲ್ಲಿ ನಿನಗೆ ಅಡುಗೆ ಮಾಡ್ಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್.